ನಮಸ್ಕಾರ. ಇವತ್ತು ನಾವು ಹೊಸದಾಗಿ ಸ್ವಾತಂತ್ರ್ಯ ಸಿಕ್ಕ ಭಾರತ ಎದುರಿಸಿದ ಒಂದು ದೊಡ್ಡ ಸವಾಲಿನ ಬಗ್ಗೆ ಮಾತಾಡೋಣ. ಅದೇನಪ್ಪಾ ಅಂದ್ರೆ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ಚುನಾವಣೆಯನ್ನ ನಡೆಸೋದು. ಅದು ಎಂಥ ದೊಡ್ಡ ಜವಾಬ್ದಾರಿಯಲ್ವಾ? ಸರಿ, ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಒಂದ್ಸಲ ಯೋಚನೆ ಮಾಡ್ನೋಡಿ, ಆಗ್ತಾನೆ ಹುಟ್ಟಿದ ಒಂದು ದೇಶ, ಬಡತನ, ಅಷ್ಟೊಂದು ಜನ ಓದ್ಬರಹ ಬಲ್ಲವರಲ್ಲ, ಜೊತೆಗೆ ನೂರಾರು ಭಾಷೆ, ಸಂಸ್ಕೃತಿಗಳು. ಇಂಥ ಒಂದು ದೇಶದಲ್ಲಿ ಎಲ್ರಿಗೂ ವೋಟ್ ಹಾಕೋ ಅವಕಾಶ ಕೊಟ್ಟು ಎಲೆಕ್ಷನ್ ಮಾಡೋಕ್ಕಾಗುತ್ತಾ ಅಂತ ಇಡೀ ಜಗತ್ತೇ ನಮ್ನೇ ನೋಡ್ತಾ ಇತ್ತು. ಇದು ಬರೀ ಒಂದು ಎಲೆಕ್ಷನ್ ಆಗಿರ್ಲಿಲ್ಲ, ಭಾರತದ ಭವಿಷ್ಯಕ್ಕೆ ಅಡಿಪಾಯ ಹಾಕ್ತಾ ಇದ್ದ ಒಂದು ದೊಡ್ಡ ಹೆಜ್ಜೆ. ಹಾಗಾದ್ರೆ ಈ ಚುನಾವಣೆಯನ್ನ ಇಷ್ಟೊಂದು ವಿಶೇಷವಾಗಿಸಿದ್ದು ಯಾವುದು? ಅದರ ಹಿಂದಿದ್ದಿದ್ದು ಒಂದೇ ಒಂದು ಸರಳವಾದ ಆದ್ರೆ ತುಂಬಾನೇ ಶಕ್ತಿಶಾಲಿಯಾದ ತತ್ವ. ಅದೇನಂದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಸರ್ಕಾರವನ್ನ ತಾನೇ ಆಯ್ಕೆ ಮಾಡುವ ಹಕ್ಕು. ಅದನ್ನೇ ನಾವು ಸಾರ್ವತ್ರಿಕ ವಯಸ್ಕ ಮತದಾನದ ಹಕ್ಕು ಅಂತ ಕರಿತೀವಿ. ಅಂದ್ರೆ ವ್ಯಕ್ತಿ ಶ್ರೀಮಂತರೋ ಬಡವರೋ, ಗಂಡೋ ಹೆಣ್ಣೋ, ಯಾವ್ದೇ ಜಾತಿ, ಯಾವ್ದೇ ಧರ್ಮ ಇದನ್ನೆಲ್ಲ ನೋಡ್ದೆ ಪ್ರತಿಯೊಬ್ಬರಿಗೂ ವೋಟ್ ಮಾಡೋ ಹಕ್ಕನ್ನು ಕೊಟ್ಟಿದ್ದು. ಆ ಕಾಲಕ್ಕೆ ಇದೊಂದು ಕ್ರಾಂತಿಕಾರಕ ನಿರ್ಧಾರವಾಗಿತ್ತು. ಆಗ ವೋಟ್ ಮಾಡಲು ವಯಸ್ಸಿನ ಮಿತಿ 21 ವರ್ಷ ಆಗಿತ್ತು. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆ ಕಾಲದಲ್ಲಿ ಅದೆಷ್ಟೋ ಮುಂದುವರೆದ ದೇಶಗಳಲ್ಲೂ ಕೂಡ ಎಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಮತದಾನದ ಹಕ್ಕಿರ್ಲಿಲ್ಲ. ಆದರೆ ಭಾರತ 21 ವರ್ಷ ದಾಟಿದ ಪ್ರತಿಯೊಬ್ಬರಿಗೂ ವೋಟ್ ಹಾಕುವ ಅಧಿಕಾರ ಕೊಟ್ಟು ಕೋಟ್ಯಾಂತರ ಜನರಿಗೆ ತಮ್ಮ ಭವಿಷ್ಯವನ್ನ ತಾವೇ ಬರೆಯೋಕೆ ಒಂದು ಅವಕಾಶ ಮಾಡಿಕೊಟ್ಟು. ಸರಿ, ಮತದಾನದ ತತ್ವವಾಯ್ತು. ಈಗ ಎಲೆಕ್ಷನ್ ರಿಸಲ್ಟ್ಸ್ ಏನಾಯ್ತು, ಹೊಸ ಸರ್ಕಾರ ಹೇಗೆ ರಚನೆ ಆಯ್ತು ಅಂತ ನೋಡೋಣ ಬನ್ನಿ. ದೇಶದ ಮೊದಲ ಲೋಕಸಭೆಯನ್ನ ರೂಪಿಸೋಕೆ ಒಟ್ಟು 489 ಸೀಟುಗಳಿಗೆ ಸ್ಪರ್ಧೆ ನಡೆಯಿತು. ಅಂದ್ರೆ ಇಡೀ ದೇಶದ ಮೂಲೆ ಮೂಲೆಯಿಂದ ಜನಪ್ರತಿನಿಧಿಗಳು ಆಯ್ಕೆಯಾಗಿ ಬರಬೇಕಿತ್ತು. ರಿಸಲ್ಟ್ಸ್ ಹೆಚ್ಚು ಕಡಿಮೆ ಎಲ್ಲರೂ ನಿರೀಕ್ಷೆ ಮಾಡಿದಂತೆಯೇ ಇತ್ತು. ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 364 ಸೀಟುಗಳನ್ನ ಗೆದ್ದು ಭರ್ಜರಿ ಜಯ ಸಾಧಿಸಿತು. ಈ ಸ್ಪಷ್ಟ ಬಹುಮತದಿಂದ ಒಂದು ಸ್ಥಿರವಾದ ಸರ್ಕಾರ ರಚಿಸಲು ಸಾಧ್ಯವಾಯಿತು. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಕಾಂಗ್ರೆಸ್ಗೆ ಅಷ್ಟೊಂದು ದೊಡ್ಡ ಮೆಜಾರಿಟಿ ಇದ್ರೂ ಅಧಿಕೃತವಾದಿ ಒಂದು ವಿರೋಧ ಪಕ್ಷ ಅಂತ ಯಾವುದೂ ಇರಲಿಲ್ಲ. ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ಆಗ್ಬೇಕಂದ್ರೆ ಒಟ್ಟು ಸೀಟುಗಳಲ್ಲಿ ಕನಿಷ್ಠ 10% ಆದ್ರೂ ಗೆಲ್ಬೇಕು. ಆಗ ಬೇರೆ ಯಾವ ಪಕ್ಷಕ್ಕೂ ಅಷ್ಟು ಸೀಟುಗಳು ಬಂದಿರಲಿಲ್ಲ. ಆದ್ರೂ 16 ಸೀಟುಗಳನ್ನು ಗೆದ್ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅತಿದೊಡ್ಡ ವಿರೋಧ ಗುಂಪಾಗಿ ಕೆಲಸ ಮಾಡ್ತು. ಈಗ ಈ ಹೊಸ ಸಂಸತ್ತು ಮತ್ತೆ ನಮ್ಮ ದೇಶವನ್ನ ಮುನ್ನಡೆಸಿದ ಮಹಾನ್ ನಾಯಕರು ಯಾರಿದ್ರು ಅಂತ ನೋಡೋಣ. ಪಾರ್ಲಿಮೆಂಟ್ ಒಳಗೆ ಇಬ್ರು ತುಂಬಾನೇ ಪ್ರಮುಖ ವ್ಯಕ್ತಿಗಳಿದ್ರು. ಒಬ್ರು ಸರ್ಕಾರದ ಮುಖ್ಯಸ್ಥರಾದ ಪ್ರಧಾನಿ ಜವಾಹರ್ಲಾಲ್ ನೆಹರು, ಇನ್ನೊಬ್ರು ಸದನದ ಕಲಾಪಗಳನ್ನ ನಿಷ್ಪಕ್ಷಪಾತವಾಗಿ ನಡೆಸೋ ಜವಾಬ್ದಾರಿ ಹೊತ್ತಿದ್ದ ಮೊದಲ ಸ್ಪೀಕರ್ ಜಿ.ವಿ. ಮಾವಳಂಕರ್. ಇವರೇ ನಮ್ಮ ಸಂಸದೀಯ ಸಂಪ್ರದಾಯಗಳಿಗೆ ಗಟ್ಟಿಯಾದ ಅಡಿಪಾಯ ಹಾಕಿದ್ದು. ಇವರ ಜೊತೆಗೆ ದೇಶದ ಸಂವಿಧಾನಿಕ ಮುಖ್ಯಸ್ಥರಾಗಿದ್ದವರು ಕೂಡ ಇದ್ರು. ಡಾ. ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಮೊದಲ ರಾಷ್ಟ್ರಪತಿಯಾಗಿದ್ರೆ, ಡಾ. ಎಸ್. ರಾಧಾಕೃಷ್ಣನ್ ಅವರು ಉಪರಾಷ್ಟ್ರಪತಿಯಾಗಿದ್ರು. ಸರಿ, ಸರ್ಕಾರ ರಚನೆಯಾಯಿತು, ನಾಯಕರಾದ್ರು. ಈಗ ಆ ಮೊದಲ ಸಂಸತ್ತು ಮಾಡಿದ ಕೆಲಸಗಳ ಬಗ್ಗೆ ಗಮನಹರಿಸೋಣ. ಈ ಐತಿಹಾಸಿಕ ಸಂಸತ್ತು ತನ್ನ ಪೂರ್ತಿ 5 ವರ್ಷಗಳ ಅಧಿಕಾರಾವಧಿಯನ್ನ ಪೂರೈಸಿತು. ಅಂದ್ರೆ ಏಪ್ರಿಲ್ 1952ರಿಂದ ಏಪ್ರಿಲ್ 1957ರವರೆಗೆ. ಈ ಮಧ್ಯ 1956ರಲ್ಲಿ ಸ್ಪೀಕರ್ ಮಾವಳಂಕರ್ ಅವರು ನಿಧನರಾದಾಗ ಎಂ.ಎ. ಅಯ್ಯಂಗಾರ್ ಅವರು ಆ ಜವಾಬ್ದಾರಿಯನ್ನ ವಹಿಸ್ಕೊಂಡ್ರು. ಆ 5 ವರ್ಷಗಳಲ್ಲಿ ಅವರು ಮಾಡಿದ ಕೆಲಸದ ಪ್ರಮಾಣ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಒಟ್ಟು 677 ಅಧಿವೇಶನಗಳು ನಡೆದ್ವು ಮತ್ತು ಬರೋಬ್ಬರಿ 313 ಮಸೂದೆಗಳನ್ನ ಅಂಗೀಕರಿಸಲಾಯಿತು. ಈ ನಂಬರ್ಗಳೇ ಸಾಕು ಆ ಸಂಸತ್ತು ಎಷ್ಟು ಸಕ್ರಿಯವಾಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ. ಹಾಗಾದ್ರೆ ಈ ಮೊದಲ ಸಂಸತ್ತಿನ ನಿಜವಾದ ಕೊಡುಗೆ ಏನು? ಅವರ ಕೆಲ್ಸ ಯಾಕೆ ಇವತ್ತಿಗೂ ಅಷ್ಟೊಂದು ಮುಖ್ಯ? ಮೊದಲ ಲೋಕಸಭೆಯ ಪರಂಪರೆಯನ್ನ ನಾವು 4 ಮುಖ್ಯ ಪಾಯಿಂಟ್ಸ್ನಲ್ಲಿ ನೋಡಬಹುದು. ಮೊದಲನೇದಾಗಿ, ಭಾರತದಂತಹ ದೇಶದಲ್ಲಿ ಪ್ರಜಾಪ್ರಭುತ್ವ ಸಕ್ಸಸ್ ಆಗುತ್ತೆ ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದು. ಎರಡನೇದಾಗಿ, ಸದನದಲ್ಲಿ ಚರ್ಚೆಗಳು ಹೇಗ್ ನಡೀಬೇಕೋ, ಶಿಸ್ತು ಹೇಗಿರ್ಬೇಕೋ ಅನ್ನೋ ಸಂಪ್ರದಾಯಗಳನ್ನ ಗಟ್ಟಿಗೊಳಿಸಿದ್ದು. ಮೂರನೇದಾಗಿ, ದೇಶದ ಆಡಳಿತ, ಆರ್ಥಿಕತೆ ಮತ್ತು ಸಮಾಜಕ್ಕೆ ಬೇಕಾದ ಪ್ರಮುಖ ಕಾನೂನುಗಳಿಗೆ ಅಡಿಪಾಯ ಹಾಕಿದ್ದು. ಮತ್ತೆ ಕೊನೆಯದಾಗಿ, ಎಲ್ಲ ಜಾತಿ, ಧರ್ಮ, ವರ್ಗದ ಜನರಿಗೂ ಸಂಸತ್ತಿನಲ್ಲಿ ಧ್ವನಿ ಸಿಗೋ ಹಾಗೆ ನೋಡ್ಕೊಂಡಿದ್ದು. ಒಟ್ಟಿನಲ್ಲಿ ಹೇಳೋದಾದ್ರೆ
ಮೊದಲ ಲೋಕಸಭೆ ಅನ್ನೋದು ಕೇವಲ ಕಾನೂನು ಮಾಡುವ ಒಂದು ಸಂಸ್ಥೆಯಾಗಿರಲಿಲ್ಲ. ಅದು ಭಾರತದ ಪ್ರಜಾಪ್ರಭುತ್ವದ ಕನಸು ನನಸಾಗುವ ಮೊದಲ ಹೆಜ್ಜೆಯಾಗಿತ್ತು. ದೇಶದ ಮುಂದಿನ ರಾಜಕೀಯ ಭವಿಷ್ಯವನ್ನೇ ನಿರ್ಧಾರಿಸಿದ ಒಂದು ಐತಿಹಾಸಿಕ ಅಧ್ಯಾಯ ಅದು. ಈ ವಿಶ್ಲೇಷಣೆಯನ್ನ ಮುಗಿಸೋಕ್ಕಿಂತ ಮುಂಚೆ ಇಲ್ಲೊಂದು ಪ್ರಶ್ನೆ ಇದೆ. 1952ರಿಂದ 1957ರವರೆಗಿನ ಆ 5 ವರ್ಷಗಳು, ಆ ಅಡಿಪಾಯ, ಇವತ್ತು ನಾವು ಕಾಣ್ತಾ ಇರೋ ಭಾರತೀಯ ಪ್ರಜಾಪ್ರಭುತ್ವವನ್ನ ಹೇಗೆ ರೂಪಿಸಿರಬಹುದು? ಖಂಡಿತವಾಗಿಯೂ ಯೋಚಿಸಬೇಕಾದ ವಿಷಯ ಅಲ್ವಾ?